ಲೈಟಾಗಿ ಫ್ರೆಶ್ ಅಪ್ ಅಂದರೆ ಏನು ಅಂತ ಎಲ್ಲಿ ಅದಕ್ಕೊಂದು 2 ಐಸ್ ಕ್ಯೂಬ್ ಟೈಟ್ಸ್ ಅದಾದಮೇಲೆ ಬಿಯರ್ ಕುಡಿಯೋರು 30 ಜೂನ್. Hi, good morning. Welcome back to my YouTube channel. If you're new here, I'm Sandhya. So I'm going to vlog it. It is 12th June around 9:15 AM. ಸೊ ಈಗಷ್ಟೇ ಸ್ಟುಡಿಯೋಗೆ ಬಂದಿದ್ದೀನಿ. ಸೊ ಮೊನ್ನೆ ಅಂದರೆ ಟ್ಯೂಸ್ಡೇ ಮತ್ತು ಮಂಡೇ ವ್ಲಾಗ್ ಮಾಡೋಕ್ಕಾಗಿಲ್ಲ. ಐ ಆಮ್ ಸೋ ಪ್ರೌಡ್. ಐ ಆಮ್ ಕನ್ಸಿಸ್ಟೆಂಟ್ ಇನ್ ದ ವ್ಲಾಗಿಂಗ್. ನೀವೆಲ್ಲ ನೋಡ್ತಿರ್ಬೋದು ಹಿಂದೆಗಡೆ ಫ್ಲೋರಲ್ ಅಥವಾ ದೇವ್ರ ಡೆಕೋರೇಷನ್ ಇದೆ ಏನಿದು ಅಂತ. ಸೋಮವಾರ ಆಲ್ ಆಫ್ ದ ಸಡನ್ ವಿ ಪ್ಲ್ಯಾನ್ಡ್ ಆನ್ ಸಂಡೇ ಟು ಹ್ಯಾವ್ ಸುದರ್ಶನ ಹೋಮ ಆ್ಯಂಡ್ ಸುದರ್ಶನ ಪೂಜೆ. ಸೊ ದಟ್ ಈಸ್ ಅ ಡೆಕೋರೇಷನ್. ಇದು ಬಂದು ಸ್ಟುಡಿಯೋನಲ್ಲಿ ಮಾಡಿಸಿದ್ವಿ ನಾವು. ಸೊ ಇಟ್ ವಾಸ್ ಸೋ ಲಾಸ್ಟ್ ಮಿನಿಟ್ ಬಟ್ ದೇ ಡಿಡ್ ಸೋ ವೆಲ್. ಸೋಮವಾರ ಅದನ್ನು ಸಂಜೆ ತನಕ ಇತ್ತು. ಅದನ್ನು ಸೋಮವಾರ ಕದಲಿಸೋಕ್ಕಾಗಿಲ್ಲ, ಮಂಗಳವಾರ ಅದನ್ನು ಕದಲಿಸೋಕ್ಕಾಗಲ್ಲ. ಸೊ ಇವತ್ತು ಬುಧವಾರ ಬೆಳಗ್ಗೆನೇ ಕದಲಿಸ್ಬೇಕು ಅಂತ ಹೇಳಿ ಬಂದಿದ್ದೀವಿ. ದೇವ್ರ ವಿಗ್ರಹ ಎಲ್ಲ ಆಗಿದೆ. ನಾನು ಒಬ್ಬಳೇ ಇರೋದು ಸ್ಟುಡಿಯೋನಲ್ಲಿ. ಸೊ ನಾನೇ ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಪೂಜೆ ಮಾಡಿದ್ದು ಪುರೋಹಿತರು ಅವ್ರ ವಿಗ್ರಹ ತೊಗೊಂಡೋಗೋಕ್ಕೆ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ. ಅಷ್ಟೊತ್ತಿಗೆ ನಾನು ಕ್ಲಿಯರ್ ಮಾಡಿಕೊಡ್ಬೇಕು ಅವರಿಗೆ. ಸಣ್ಣದಾಗಿ ಒಂದು ಪೂಜೆ ಮಾಡಿ ಇದು ಮಾಡ್ತೀನಿ. ಸೊ ನಾನು ಸೋಮವಾರ ಮತ್ತು ಮಂಗಳವಾರ ವ್ಲಾಗ್ ಮಾಡಿಲ್ಲ. ಬಟ್ ಪಿಕ್ಚರ್ಸ್ ವೀಡಿಯೋಸ್ ಕೂಡ ತೊಗೊಂಡಿರೋ ಡೌಟು. ಬಟ್ ಪುರೋಹಿತರುಗಳು ತೊಗೊಂಡಿದ್ದಾರೆ. ಅವ್ರ ಹತ್ರ ಏನಾದರೂ ಪಿಕ್ಚರ್ಸ್ ವೀಡಿಯೋಸ್ ಇದ್ದರೆ ತೊಗೊಂಡು ಹೆಂಗಿತ್ತು ಡೆಕೋರೇಷನ್ ಅದೆಲ್ಲ ತೋರಿಸ್ತೀನಿ. ಇದು ತೆಗಿಯೋಕ್ಕಿಂತ ಮುಂಚೆ ಹೀಗೇಗಿದೆ ನೋಡೋಣ. ಅವತ್ತು ಮಾಡಿದ್ದಿನದ್ದು ಐ ವಿಲ್ ಟ್ರೈ ಆ್ಯಂಡ್ ಫಿಗರ್ ಇಟ್ ಔಟ್ ಎ ಪಿಕ್ಚರ್ಸ್ ಆ್ಯಂಡ್ ಕ್ಲಿಪ್ಸ್ ಫಾರ್ ಯು ಗೈಸ್ ಆ್ಯಂಡ್ ಐ ವಿಲ್ ಲೀವ್ ಆಲ್ ದ ಡೀಟೇಲ್ಸ್. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಯು ಫೀಲ್ ಸೋ ಮಚ್ ಆಫ್ ಅ ಪಾಸಿಟಿವ್ ವೈಬ್ರೇಷನ್ಸ್. 6 ತಿಂಗಳು ಹಿಂದೆ ಅಷ್ಟೇ ಮಾಡಿಸಿದ್ವಿ ನಾವು ಬೇರೆಯವ್ರ ಹತ್ರ. ಮತ್ತೆ ಏನಕ್ಕೆ ಮಾಡಿಸಿದ್ವಿ ಅಂದರೆ ಐ ವಾಸ್ ಫೀಲಿಂಗ್ ಲೈಕ್ ನಾವು ಸ್ಟುಡಿಯೋ ರಿನೋವೇಷನ್ ಮಾಡಿಸಿದೆ. ಮತ್ತೆ ಒಂದು ಕಾರ್ನರ್ ಇದ್ರದ್ದು. ಹಾಗೆ ಐ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಸಮ್ ಪಾಸಿಟಿವ್ ಎನರ್ಜಿ ಅರೌಂಡ್ ಮೀ. ಸೊ ಐ ಬಿಲೀವ್ ವೆನ್ ಸಮ್ ಡಿವೈನ್ ಥಿಂಗ್ ಹ್ಯಾಪನ್ಸ್ ಆರ್ ಲೈಕ್ ವೆನ್ ಇಟ್ ಈಸ್ few things out of your control, you just want that sanity within you. I felt it. This is one of the way I wanted to try it, but it has come really so well. So intro ಜಾಸ್ತಿನೂ ಏನು ಹೇಳಿದೆ. ನಾನು ನಿಮಗೆ ಇವಾಗ ಹೇಗಿದೆ ತೋರಿಸ್ತೀನಿ. ಪಿಕ್ಚರ್ಸ್ ವೀಡಿಯೋಸ್ ಸಿಕ್ಕಿದ್ರೆ ನಾನು ಆ್ಯಡ್ ಮಾಡ್ತೀನಿ. ಸೊ ಲೆಟ್ಸ್ ಸಿ. ಈ ಡೆಕೋರೇಷನ್ ಮಾಡಿ ಇವತ್ತಿಗೆ 3 ದಿನ ಆಗ್ತಿದೆ. ಅಂದರೆ ಸೋಮವಾರ ಮಾಡಿದ್ದು, ಇವತ್ತು ಬುಧವಾರ. ಸೊ 2.5 ದಿನ ಅಂತ ಹೇಳ್ಬೋದು. ಬೆಳಗ್ಗೆ ಅರೌಂಡ್ 4:30-5 ಗಂಟೆ ಟೈಮಲ್ಲಿ ಮಾಡಿರೋಂಥದ್ದು. ಸೊ ಎಲ್ಲ ಸ್ವಲ್ಪ ಎತ್ತಿದ್ದೀವಿ. ಅದಾದಮೇಲೆ ಇಲ್ಲಿ ಹೋಮ ಮಾಡಿದ್ವಿ. ಹೋಮದ ಕ್ಲಿಯರ್ ಆಗಿದೆ. ಸೊ ಇಲ್ಲೆಲ್ಲ ಸ್ವಲ್ಪ ಹೋಮದಿತ್ತು. ಅದಾದಮೇಲೆ ಇಲ್ಲಿ ಇನ್ನೊಂದು ಕಡೆ ಸೊ ಇದು ಬಂದು ರಂಗೋಲಿ. ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ರಂಗೋಲಿ ಅಂತ. ವಿತಿನ್ 1 ಅವರಲ್ಲಿ ಅವರು ಇದನ್ನು ಮಾಡಿತ್ತು. ಆ ಡೀಟೇಲಿಂಗ್ ಇರ್ಬೋದು. ಫ್ಲೋರಲ್ ಡೆಕೋರ್ ಸ್ವಲ್ಪ ಒಣಗಿದೆ. ಬಟ್ ಅದು ಬಿಟ್ಟರೆ ದೇವ್ರು ಮಾತ್ರ ಹೇಗಿತ್ತೋ ಹಾಗೆ ಇದೆ. ಇದೆಲ್ಲ ಇವಾಗ ಕ್ಲಿಯರ್ ಮಾಡಬೇಕು ನಾನು. ಸೊ ಕ್ಲಿಯರ್ ಮಾಡೋಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಒಂದು ಸತಿ ತೋರಿಸೋಣ ಅನ್ನಿಸ್ತು. ನಿಮಗೇನಾದರೂ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಹಾಕಿರ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ಆರ್ ಯು ಕ್ಯಾನ್ ಮೆಸೇಜಸ್. ವಿ ವಿಲ್ ರಿಪ್ಲೈ ಯು.
ಸ್ವಲ್ಪ ನಾನು ಹೂವು ಎಲ್ಲ ತೆಗ್ದಾಗಿತ್ತು. ಇನ್ನೇನು ವಿಗ್ರಹ ತೆಗಿಯೋಷ್ಟರಲ್ಲಿ ಪುರೋಹಿತರು ಟೀಮ್ ಅವ್ರು ಬಂದು ಹೆಲ್ಪ್ ಮಾಡಿದ್ರು. ಸೊ ಅದಾದಮೇಲೆ ಮನೆಗೆ ಬಂದು ಘೀ ರೈಸ್ ಮಾಡಿ ಬದನೆಕಾಯಿ ಫ್ರೈ ಮಾಡಿ ತಿಂದು ವಾಪಸ್ ಸ್ಟುಡಿಯೋಗೆ ಹೋದೆ. ಅದೆಲ್ಲ ಗುಡಿಸಿ ಎತ್ತಬೇಕಿತ್ತು, ಹಾಗಾಗಿ ಅದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಇವತ್ತು ನಾನು. ಗುಡ್ ಮಾರ್ನಿಂಗ್, ಇಟ್ಸ್ ನೆಕ್ಸ್ಟ್ ಡೇ. ಸೊ ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸ್ಟುಡಿಯೋನಲ್ಲಿ ಅಲ್ಲಿ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಬಂದು ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಅದಾದಮೇಲೆ ಮತ್ತೆ ಕ್ಲೀನ್ ಮಾಡಬೇಕಿತ್ತು. ಬಿಕಾಸ್ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಇರೋದ್ರಿಂದ ಇನ್ ಬಿಟ್ವೀನ್ ನಾನು ತಿನ್ನಲಿಲ್ಲ ಅಂದರೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ 1:30ಗೆ ಮನೆಗೆ ಬಂದು 2:30 ಅಷ್ಟರಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಮತ್ತೆ 3:30ಗೆ ಹೋಗಿದ್ದು ಸಂಜೆ ತನಕ ಕ್ಲೀನೇ ಆಯಿತು. ಸಿಕ್ಕಾಪಟ್ಟೆ ಟೈರ್ಡಿಂಗ್ ಅನಿಸ್ತು. ಸೊ ಬೇರೆ ಏನೂ ಮಾಡಲಿಲ್ಲ. ಅದಾದಮೇಲೆ ಈವ್ನಿಂಗ್ ಸ್ವಲ್ಪ ರೆಸ್ಟ್ ಮಾಡಿ ಎಡಿಟಿಂಗ್ ಮಾಡಿ ಕೆಲಸ ಕಂಟಿನ್ಯೂ ಮಾಡಿದೆ ಅಷ್ಟೇ. ಅದಾದಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮುಗ್ದಿರೋದ್ರಿಂದ ಬೇಗನೆ ಮಲ್ಕೊಂಡೆ ನೆನ್ನೆ. ಸೊ ಇವತ್ತು ಎದ್ದು ಆಲ್ರೆಡಿ ಸ್ವಲ್ಪ ಎಡಿಟಿಂಗ್ ವರ್ಕ್ ಮಾಡಿ ಬೇಗನೆ ಎದ್ದೆ. ಅದಾದಮೇಲೆ ಬೇರೆ ಕೆಲಸ ಬಟ್ಟೆ ವಾಷಿಂಗಿಗೆ ಹಾಕಿ ಅದೆಲ್ಲ ಇವಾಗ ಕ್ವಿಕ್ಕಾಗಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಏನು ಮಾಡೋದು ಕಂಪ್ಲೀಟ್ಲಿ ಪ್ಲ್ಯಾನ್ ಇಲ್ಲ, ಬಟ್ ರಾಗಿ ಪೊಂಗಲ್ ಇದೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ಸ್ಟಾರ್ಟ್. ನಾನು ಬ್ರೇಕ್ಫಾಸ್ಟಿಗೆ ರಾಗಿ ಪೊಂಗಲ್ ಮಾಡ್ತಿದ್ದೀನಿ, ವಿಚ್ ಈಸ್ ಹೈಲಿ ನ್ಯೂಟ್ರಿಷಿಯಸ್. ರಾಗಿ ಮತ್ತು ಮೂಂಗ್ ದಾಲ್ನ ತೊಳ್ಕೊಂಡು ಒಂದು 5 ನಿಮಿಷ ಇಟ್ಟು ಅದಾದಮೇಲೆ ಕುಕ್ಕರಲ್ಲಿ ಬಿಸಿನೀರಿಟ್ಟು ಲೋ ಫ್ಲೇಮ್ ಮಾಡಿಬಿಟ್ಟು ಮತ್ತು ತೊಳೆದಿದ್ದು ರಾಗಿ ಮತ್ತು ಮೂಂಗ್ ದಾಲನ್ನು ಅದಕ್ಕೆ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಗ್ಗರಣೆ ಹಾಕೋಬೋದು. ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಆಲ್ಸೋ ಅರುಣಿಗೆ ಓಟ್ಸ್ ಸ್ಮೂತಿ ಮತ್ತು ನನಗೆ ಸ್ಪಿನಚ್ ಸ್ಮೂತಿ ಮಾಡ್ಕೊತಿದ್ದೆ. ನಾನು ಸ್ಮೂತಿಗೆ ಯೂಶ್ವಲಿ ಡ್ರೈ ಫ್ರೂಟ್ಸ್ನ ಮಾಡೋಕ್ಕಿಂತ 1 hour 2 hour ಮುಂಚೆ ನೆನೆಸಿಡ್ತಿದ್ದೀನಿ. ಮಿಕ್ಸ್ ನಟ್ಸ್ ಮತ್ತು ಡೇಟ್ಸ್ನ ನೆನೆಸ್ತಿದ್ದೀನಿ. ಪೂಜೆ ಮಾಡಿದ್ದು ತೆಂಗಿನಕಾಯಿ ಇತ್ತಲ್ಲ, ಅದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಮನೆಯಲ್ಲೇ ಕೋಕೋನಟ್ ಮಿಲ್ಕ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ತೆಂಗಿನಕಾಯಿನ ಚೆನ್ನಾಗಿ ಸ್ಮಾಲ್ ಪೀಸಸ್ ಮಾಡಿಕೊಂಡು ಅಥವಾ ಗ್ರೇಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಸೋಸ್ಕೊಂಡ್ರೆ ನಿಮಗೆ ಫ್ರೆಶ್ ಆಗಿ ಕೊಕೊನಟ್ ಮಿಲ್ಕ್ ಆಗುತ್ತೆ. ನಾನು ಸ್ಮಾಲ್ ಚಂಕ್ಸ್ ಮಾಡಿದ್ರಿಂದ ಅದನ್ನು ಪೌಡರ್ ಫಾರ್ಮಿಗೆ ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡಿಕೊಂಡೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡಿಕೊಂಡು ಅದನ್ನು ಸೋಸ್ಕೊಂಡೆ. ಮತ್ತು ಸೇಮ್ ಸ್ಟೆಪ್ಸ್ನ ರಿಪೀಟ್ ಮಾಡಿದ್ರೆ ಆಯಿತು. ನೀವು ಫ್ರಿಡ್ಜಲ್ಲಿ ಇಟ್ಕೋಬೋದು ಇದನ್ನು. ಅದಾದಮೇಲೆ ನಾನು ಬೇಬಿ ಸ್ಪಿನಚ್ನ ಹಾಕಿ ಸ್ಮೂತಿ ಮಾಡ್ತಿದ್ದೀನಿ. ಸ್ಪಿನಚ್ನ ಡೈರೆಕ್ಟಾಗಾದರೂ ಹಾಕೋಬೋದು. ನಾನು ತೊಳೆದ್ಬಿಟ್ಟು ಅದಕ್ಕೆ 1 ನಿಮಿಷ ಬಿಸಿನೀರು ಹಾಕಿ ಬಿಸಿನೀರನ್ನ ವಾಪಸ್ ಇಮಿಡಿಯೇಟಾಗಿ ತೆಗೆದುಬಿಡ್ತಿದ್ದೀನಿ. ಬಿಸಿನೀರನ್ನ ಚೆಲ್ಲಿ ಅದಕ್ಕೊಂದು 2 ಐಸ್ ಕ್ಯೂಬ್ ಆ್ಯಡ್ ಮಾಡ್ತಿದ್ದೀನಿ ತಣ್ಣೀರಿಗೆ. ಸೊ ಆ ಗ್ರೀನ್ ಕಲರ್ ಹಾಗೆ ಉಳ್ಕೊಳ್ಳುತ್ತೆ ಸ್ಮೂತಿಯಲ್ಲಿ. ಹಾಯ್, ಸೊ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಇಟ್ಟಿದ್ದೀನಿ. ಒಂದು ಗ್ರೈಂಡ್ ಮಾಡಬೇಕು ಓಟ್ಸ್ ಸ್ಮೂತಿ ಮತ್ತು ಪಾಲಕ್ ಸ್ಮೂತಿ. ಅದಾದಮೇಲೆ ರಾಗಿ ಪೊಂಗಲ್ಗೆಲ್ಲ ರೆಡಿ ಇದೆ. ಬಂದ ತಕ್ಷಣ ಒಗ್ಗರಣೆ ಹಾಕಬೇಕು. ತುಂಬ ಕ್ಲೈಮೇಟ್ ಸ್ವಲ್ಪ ಥಂಡಿ ಇದೆ ಅಲ್ಲ ಆಚೆ, ಹಾಗಾಗಿ ಐ ಥಾಟ್ ತಿನ್ನೋಕ್ಕಿಂತ ಮುಂಚೆ ಬಿಸಿ ಬಿಸಿ ಒಗ್ಗರಣೆ ಹಾಕ್ಕೊಡೋಣ ಅಂತ. ಹಾಗೆ ಇವತ್ತು ಸ್ವಲ್ಪ ಫ್ರೀ ಕೂಡ ಇದ್ದೆ. ಎಲ್ಲ ವೆಲ್ ಇನ್ ಅಡ್ವಾನ್ಸ್ ಪ್ರಿಪೇರ್ ಮಾಡೋ ನೆಸೆಸಿಟಿ ಇಲ್ಲ. ಯೂಶ್ವಲಿ ಹೆಂಗಿರುತ್ತೆ ನನ್ನ ಡೇ ಅಂದರೆ ಐ ಕೀಪ್ ಎವ್ರಿಥಿಂಗ್ ಪ್ರಿಪೇರ್ಡ್, ಇವನ್ ಇನ್ಕ್ಲೂಡಿಂಗ್ ಲಂಚ್. ಸೊ ಇವತ್ತು ಅಂಥ ಪರಿಸ್ಥಿತಿ ಏನಿಲ್ಲ. ನನಗೇನು ಸ್ಟುಡಿಯೋಗೆ ಹೋಗಬೇಕು, ಸ್ಟೂಡೆಂಟ್ಸ್ ಇದ್ದಾರೆ ಬೇಗ ಹೋಗಬೇಕು, ಅಥವಾ ಬ್ರೈಡ್ಸ್ಗೆ ಹೋಗಬೇಕು ಅಂಥದ್ದೇನಿಲ್ಲ. ಶೂಟ್ ಕೂಡ ಐ ಕ್ಯಾನ್ ಟೇಕ್ ಇಟ್ ಈಸಿಲಿ. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಇರೋದ್ರಿಂದ ನಾನು ತಿನ್ನೋದೇ 11ish ಹಂಗಾಗತ್ತೆ. ಸೊ ತಿಂದರೂ ಡೈರೆಕ್ಟಾಗಿ ಫಾಸ್ಟ್ ಬ್ರೇಕ್ ಮಾಡಿದಾಗ ಐ ಕಾಂಟ್ ಗೋ ವಿತ್ ಹೆವಿ ಬ್ರೇಕ್ಫಾಸ್ಟ್ ಆರ್ ಎನಿಥಿಂಗ್. ಸೊ ಯೂಶ್ವಲಿ ಐ ಗೋ ವಿತ್ ಸಮ್ nuts or something and then I break. ಸೊ ಐ ಗೋ ವಿತ್ ಫ್ರೂಟ್ಸ್ ಅಥವಾ ನಟ್ಸ್. ಅದಾದಮೇಲೆ ಏನಾದರೂ ತಿನ್ನೋದು. ಸೊ ಅರುಣ್ ಕೂಡ ಸ್ಮೂತಿ ಕುಡಿದು ಆದಮೇಲೆ ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು ಸ್ವಲ್ಪ ಲೇಟಾಗಿ. ಸೊ ಹಾಗಾಗಿ ಟೈಮ್ ಇದೆ ನನಗೆ. ಈಗ ವರ್ಕೌಟ್ಗೆ ಹೋಗೋಕ್ಕೆ ಆಲ್ರೆಡಿ ಬೇಗ ಎದ್ದಿದ್ದರಿಂದ ವರ್ಕೌಟ್ ಔಟ್ಫಿಟ್ಟಲ್ಲೇ ರೆಡಿ ಇದ್ದೀನಿ. ಐ ಆಮ್ ವೇರಿಂಗ್ ಎ ಕ್ರಾಪ್ ಟಾಪ್. ಇಟ್ ಈಸ್ ಲೈಕ್ ಆಲ್ಸೋ ಸ್ವೆಟ್ ಶರ್ಟ್. ಸ್ವಲ್ಪ ರೈನಿ ಥರ ಇದೆ ಆಚೆ, ಹಾಗಾಗಿ ಐ ಥಾಟ್ ಇಟ್ ವಿಲ್ ಕೀಪ್ ಮೀ ವಾರ್ಮ್. ಸೊ ಔಟ್ಫಿಟ್ನ ನಾನು ತೋರಿಸ್ತೀನಿ. ಸ್ವಲ್ಪ ಮುಖಕ್ಕೆ ನೀರು ಸ್ಪ್ಲಾಶ್ ಮಾಡಿ ಲಿಪ್ ಟಿಂಟ್ ಹಚ್ಚಿ ಐಲ್ ಗೋ. ಸೊ ಐ ಆಮ್ ನಾಟ್ ಯೂಸಿಂಗ್ ಸನ್ಸ್ಕ್ರೀನ್ ಟುಡೇ. ಯೂಶ್ವಲಿ ಪ್ಲೀಸ್ ಯೂಸ್ ಎ ಸನ್ಸ್ಕ್ರೀನ್. ಕ್ಲೈಮೇಟ್ ಹೇಗೆ ಇರಲಿ, ಬಿಸಿಲಿರಲಿ ಅಥವಾ ರೇನಿ ಇರಲಿ ಅಥವಾ ಕ್ಲೌಡಿ ಇರಲಿ, ದಟ್ ಡಸಂಟ್ ಕೌಂಟ್. ಗೋ ವಿತ್ ಅ ಸನ್ಸ್ಕ್ರೀನ್. ಐ ಜಸ್ಟ್ ವಾಂಟೆಡ್ ಮೈ ಸ್ಕಿನ್ ಟು ಬ್ರೀತ್. ಸೊ ಅದಕ್ಕೆ ನಾನೇನು ಅಷ್ಟೇ ಇಲ್ಲ, ನಾಟ್ ಇವನ್ ದ ಮಾಯ್ಶ್ಚರೈಸರ್. ಐ ಜಸ್ಟ್ ಸ್ಪ್ಲಾಶ್ ವಾಟರ್ ಆ್ಯಂಡ್ ಐಲ್ ಗೋ. ಸೊ ನಾನು ಸ್ಟುಡಿಯೋಗೆ ಹೋದ್ಮೇಲೆ ಐ ಶೋ ವಾಟ್ ಐ ಆಮ್ ವೇರಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಸ್ಟೇ ಟ್ಯೂನ್. ಸೊ ಲಿಫ್ಟಲ್ಲಿದ್ದೀವಿ, ಈಗ ವರ್ಕೌಟಿಗೆ ಹೋಗ್ತಾ ಇದ್ದೀವಿ. ಫುಲ್ ಸ್ಮೈಲಿ. ಸೊ ಇವತ್ತು ಇಬ್ಬರು ಜೊತೆಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಟೈಮ್ ಇದೆ. ಐ ಕ್ಯಾನ್ ವಾಕ್ ಆ್ಯಂಡ್ ಕಮ್.
ಇವತ್ತು ಸ್ಟುಡಿಯೋಗೆ ನಾನು ಅರುಣ್ ಇಬ್ಬರು ಜೊತೆಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಿಯರ್ ಬೈಯೇ ಇರೋದು ಸ್ಟುಡಿಯೋ ನಮಗೆ ಮನೆಯಿಂದ. ಸೊ ಅದಾದಮೇಲೆ ನಮ್ಮ ಡ್ಯಾನ್ಸ್ ಸ್ಟುಡಿಯೋ ಬಗ್ಗೆ ಹೇಳಬೇಕು ಅಂದರೆ ಇದು ಎಕ್ಸ್ಕ್ಲೂಸಿವ್ ವುಮೆನ್ಸ್ ಮತ್ತು ಕಿಡ್ಸ್ ಫಿಟ್ನೆಸ್ ಸೆಂಟರ್. ಏರೋಬಿಕ್ಸ್, ಡಾನ್ಸ್, ಜುಂಬಾ, ಜಿಮ್ನಾಸ್ಟಿಕ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ನಾನು OTT ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಸ್ವೆಟ್ ಕ್ರಾಪ್ ಟಾಪ್ ಮತ್ತು ಒಂದು ನೈಕಿ ಟೈಟ್ಸ್, ಅದಾದಮೇಲೆ ಶೂಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈ ವ್ಯೂ ಬಂದು ಒನ್ ಆಫ್ ದ ಬೆಸ್ಟ್ ವ್ಯೂ ನಮ್ಮ ಸ್ಟುಡಿಯೋಯಿಂದ ಅಂತ ಹೇಳ್ಬೋದು. ತುಂಬ ಗ್ರೀನಾಗಿ ಪೀಸ್ಫುಲ್ ಆಗಿರುತ್ತೆ. ಮಳೆ ಬಂದಾಗಂತೂ ಇನ್ನೂ ಸೂದಿಂಗ್ ಆಗಿರುತ್ತೆ, ಕಾಮ್ನೆಸ್ನ ಪ್ರೊವೈಡ್ ಮಾಡುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ನಮ್ಮದು ಇವತ್ತು ಡಾನ್ಸ್ ಇತ್ತು, ಬಾಲಿವುಡ್ಡು. ಸೊ ಆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಕಾಪಿರೈಟ್ ಇಶ್ಯೂಸ್ ಏನಾದರೂ ಆಗುತ್ತಾ ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ಟು ಆ್ಯಡ್ ಎ ಸ್ಮಾಲ್ ಕ್ಲಿಪ್. ಅರುಣ್ ಟೈಮ್ ಆಗುತ್ತೆ ಬರಲಿಕ್ಕೆ. ಸೊ ನಮ್ಮ ಮನೆ ಇರೋದು ವಾಕಬಲ್ ಡಿಸ್ಟೆನ್ಸಲ್ಲೇ. ಸೊ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಯೂಶ್ವಲಿ ದಿಸ್ ಇಸ್ ದ ರೀಸನ್ ವಿ ಬೋತ್ ಗೋ ಇನ್ ಅವರ್ ಓನ್ ಬೈಕ್ಸ್ ಬಿಕಾಸ್ ಆಫ್ ದಿಸ್ ರೀಸನ್. ಸೊ ಯಾರಾದರೂ ಎನ್ಕ್ವೈರಿ ಈ ಥರ ಏನಾದರೂ ಬಂದಿರ್ತಾರೆ, ಅರುಣ್ಗೆ ವಾಪಸ್ ಬರೋಕ್ಕೆ ಟೈಮ್ ಆಗುತ್ತೆ, ನನಗೆ ಹರಿಬರಿ ಇರುತ್ತೆ. ಸೊ ನಾನು ಕ್ಲಾಸ್ ಮುಗಿದ ತಕ್ಷಣ ವಾಪಸ್ ಬರ್ತೀನಿ. ಸೊ ಜಸ್ಟ್ ಲೈಕ್ 2 minutes ವಾಕ್. ಹಾಯ್, ನಾನು ವರ್ಕೌಟಿಂದ ಬಂದು ಇವಾಗ ಡ್ರೆಸ್ ಚೇಂಜ್ ಮಾಡಿ ಜಸ್ಟ್ ಹಾಗೆ ಲೈಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು. ಲೈಟಾಗಿ ಫ್ರೆಶ್ ಅಪ್ ಅಂದರೆ ಏನು ಅಂದರೆ ನನಗೆ ಇವಾಗ ಪ್ರಾಪರಾಗಿ ಶವರ್ ತೊಗೊಳಕ್ಕೆ ಟೈಮ್ ಇಲ್ಲ. ಸೊ ಐ ಜಸ್ಟ್ ಚೇಂಜ್ ಮೈ ಕ್ಲೋತ್ಸ್ ಆ್ಯಂಡ್ ಲೈಕ್ ವಾಶ್ ಮೈ ಫೇಸ್ ಆ್ಯಂಡ್ ಆಲ್ ದೋಸ್ ಸ್ಟಫ್. ಬಿಕಾಸ್ ನಾನಿವಾಗ ಶವರ್ ತೊಗೊಂಡು ಕೂತ್ಕೊಂಡ್ರೆ ಬ್ರೇಕ್ಫಾಸ್ಟಿಗೆಲ್ಲ ಲೇಟ್ ಆಗುತ್ತೆ ಅರುಣ್ಗೆ. ಸೊ ಇವಾಗ ಅರುಣ್ ಓಟ್ಸ್ ಸ್ಮೂತಿ ಮಾಡೋ ಟೈಮ್. ಸೊ ನಾನು ತೋರಿಸ್ತೀನಿ ಯೂಶಲಿ ಹೇಗೆ ಮಾಡ್ತೀವಿ ಅಂತ. ಮಾರ್ನಿಂಗ್ ಆಲ್ರೆಡಿ ಸೀಡ್ಸ್ ಮತ್ತು ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೀನಲ್ಲ, ಸೊ ಅದನ್ನು ಹಾಕಿ ಓಟ್ಸ್ ಹಾಕಿ ಫ್ರೋಝನ್ ಬನಾನ ಹಾಕ್ತೀನಿ. ಸಮ್ಟೈಮ್ಸ್ ಐ ಕೀಪ್ ಚೇಂಜಿಂಗ್ ದ ಫ್ರೂಟ್ಸ್ ಆ್ಯಂಡ್ ಸಮ್ಟೈಮ್ಸ್ ಐ ಯೂಸ್ ಪೀನಟ್. ಆಫ್ ಲೇಟ್ ಐ ಸ್ಟಾಪ್ ಯೂಸಿಂಗ್ ಪೀನಟ್ in his smoothies because he likes it, but I think it is too much of hidden sugars are there in the peanut butter, and also he's okay without peanut butter also, but even though he likes, but like we have alternated with other days like walnuts, almonds, cashew, Brazilian date, pecan nuts, ಹೇಸಲ್ ನಟ್ಸ್, ಡೇಟ್ಸ್, ಈ ಥರ ಬೇರೆ ಬೇರೆ ನಟ್ಸ್ಗಳನ್ನ ಹಾಕಿ ಅದನ್ನು ಸ್ವಲ್ಪ ಸೋಕ್ ಮಾಡಿರ್ತೀನಿ. ನಾನು ಯೂಶ್ವಲಿ ಓವರ್ ನೈಟ್ ಸೋಕ್ ಮಾಡೋಕ್ಕೆ ಇಷ್ಟಪಡಲ್ಲ. ಜಸ್ಟ್ 1 or 2 hours ಬಿಫೋರ್ ಸ್ಮೂತಿ ಮಾಡೋಕ್ಕಿಂತ ಮುಂಚೆ ಸೋಕ್ ಮಾಡೋದೇನಕ್ಕೆ ಅಂದರೆ ಒಂದು ಇಟ್ ಬಿಕಮ್ ಸಾಫ್ಟ್ ಆ್ಯಂಡ್ ಈಸಿ ಟು ಗ್ರೈಂಡ್. ಮತ್ತು ದೇ ಸೇ ಲೈಕ್ ಆರ್ಟಿಫಿಷಿಯಲ್ ಕಲರ್ಸ್ ಏನಾದರೂ ಇದ್ದರೆ ಅಥವಾ ಪಾಲಿಶ್ಡ್ ಡಸ್ಟ್ ಏನಾದರೂ ಇದ್ದರೆ ಅಥವಾ ಈ ಥರ ಡಸ್ಟ್ ಏನಾದರೂ ಇದ್ದರೆ ಇಟ್ ಈಸ್ ಗುಡ್ ಟು wash and use your nuts anತಾರೆ. So I usually soak it for easiness of blending that for a creamy texture. So let's go. 1 cup ಓಟ್ಸ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಪೌಡರ್ ಆಗೋ ಥರ ಮಿಕ್ಸಿ ಮಾಡಿಕೊಂಡು ಅದಾದಮೇಲೆ ನೆನೆಸಿದ್ನ ನಟ್ಸ್, ಡೇಟ್ಸ್ ಎಲ್ಲ ಹಾಕಿ ಮತ್ತು ಫ್ರೋಝನ್ ಬನಾನಾ ಮಿಲ್ಕ್ ಸೇರಿಸಿ ಗ್ರೈಂಡ್ ಮಾಡಿದ್ರೆ ಅರುಣ್ ಓಟ್ಸ್ ಸ್ಮೂತಿ ರೆಡಿ ಆಯಿತು. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ರಾಗಿ ಮತ್ತು ಮೂಂಗ್ ದಾಲ್ ಬೇಯಿಸಿದ್ದನ್ನು ಈ ಕನ್ಸಿಸ್ಟೆನ್ಸಿ ಇರುತ್ತೆ, ತುಂಬ ಗಟ್ಟಿ ಇದೆ. ನೀವು ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡ್ಕೋಬೋದು. ನಾನು ಕೊಕೊನಟ್ ಮಿಲ್ಕ್ ಇದ್ದಿದ್ದರಿಂದ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಇಟ್ ಗಿವ್ಸ್ ಲಿಟಲ್ ದಟ್ ಕೊಕೊನಟ್ ಫ್ಲೇವರ್ ಆ್ಯಂಡ್ ಆಲ್ಸೋ ರಿಚ್ ಆ್ಯಂಡ್ ಕ್ರೀಮಿ ಟೆಕ್ಸ್ಚರ್ ಟು ದ ಫುಡ್. ಸೊ ಅದಾದಮೇಲೆ ತಡ್ಕ ತುಂಬ ಇಂಪಾರ್ಟೆಂಟ್. ಜೀರಿಗೆ, ಮೆಣಸು, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಗೋಡಂಬಿ ಎಲ್ಲ ಸೇರಿಸಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಂಡು ಅದನ್ನು ಮತ್ತೆ ಕುಕ್ಕರಲ್ಲಿ ವಾಪಸ್ ಸೇರಿಸಿದೆ. ಸೊ ಇಟ್ ವಿಲ್ ಬಿ ಟೇಸ್ಟಿಂಗ್ ವೆರಿ ಎಮ್ಮಿ ಆ್ಯಂಡ್ ಕ್ರೀಮಿ. 1 ನಿಮಿಷ ಕುದಿಸ್ಬಿಟ್ಟು ಅದಾದಮೇಲೆ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದೆ. ಇಟ್ ಲುಕ್ ಸಮಥಿಂಗ್ ಲೈಕ್ ದಿಸ್. ಅರುಣಿಗೆ ಕೊಡ್ತಿದ್ದೀನಿ ಬ್ರೇಕ್ಫಾಸ್ಟಿಗೆ ಪೊಂಗಲ್ ಮತ್ತು ಸ್ವಲ್ಪ ಸ್ಲೈಸ್ಡ್ ಆ್ಯಪಲ್ ಮತ್ತು ಗ್ರೇಪ್ಸ್. ನಾನು ಬಂದು ಸ್ಪಿನಚ್ ಸ್ಮೂತಿ ಕುಡಿತಿದ್ದೀನಿ. ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡಲ. ಚೆನ್ನಾಗಿದೆಯಾ ಇಲ್ವಾ ನೀನು ತಾನೇ ಹೇಳ್ಬೇಕು ಇವಾಗ. ಅಂದರೆ ಇವಾಗ ಚೆನ್ನಾಗಿದೆಯಾ ಅಂತನ ಚೆನ್ನಾಗಿಲ್ವಾ ಅಂತನ ಹೇಳು ನಿಜವಾಗ್ಲೂ. ಹೆಂಗಿದೆ ಇದು? ರಾಗಿ ಪೊಂಗಲ್. ರಾಗಿ ಸ್ಮೂತಿ ಕೊಡ್ದು ಗುಡ್. ಜೊತೆಯಲ್ಲಿ ಫ್ರೂಟ್ಸ್ ಇದೆ, ಅದು ಪೂರ್ತಿ ಫುಲ್ ಖಾಲಿ ಮಾಡು. ಆ್ಯಪಲ್ ಮತ್ತು ಗ್ರೇಪ್ಸ್. ಹಿಂಗೇನಾ ತಿನ್ನೋದು?
ಕೆಳಗಡೆ ಅರ್ಧ, ಹೊಟ್ಟೆಯಲ್ಲಿ ಅರ್ಧ. ಎಷ್ಟು ಗಂಟೆಗೆ ಹೋಗೋದು? ಟೈಮ್ ಆಯಿತಾ? 12 ಹೋಗ್ತೀನಿ ಸ್ಕೂಲ್ಗೆ. ಇವಾಗ ಟೈಮ್ ಎಷ್ಟಾಯ್ತಾ? 10:50. ಓಕೆ, ನೀನು ತಿಂಡಿ ತಿಂತಿರ್ತೀಯ, ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಡ್ತೀನಿ. ನಾನು ಹೇಳ್ದಾಗ ಮಾಡಿದ್ದೆ. ನೀನೇ ಹೇಳ್ಕೊಡೋದಲ್ಲ ಎಲ್ಲ. ನನ್ನ ಸ್ಪಿನಚ್ ಸ್ಮೂತಿಗೆ 2 ಡೇಟ್ಸ್ ಮತ್ತು ಅದೇ ಕೋಕೋನಟ್ ಮಿಲ್ಕ್, ಸ್ವಲ್ಪ ಆಲ್ಮಂಡ್ ಮಿಲ್ಕ್, ಸ್ಪಿನಚ್ ಬೆಳಗ್ಗೆ ಬಿಸಿನೀರಲ್ಲಿ ಹಾಕಿ ತೆಗೆದಿಟ್ಟಿದ್ದು, ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಮತ್ತು ಫ್ರೋಝನ್ ಬನಾನಾ ಇದಿಷ್ಟು ಸೇರಿಸಿ ಗ್ರೈಂಡ್ ಮಾಡ್ಕೊತಿದ್ದೀನಿ. ರಿಚ್ ಕ್ರೀಮಿ ಕಲರ್ಫುಲ್ ಸ್ಪಿನಚ್ ಸ್ಮೂತಿ ರೆಡಿ ಆಗುತ್ತೆ, ವಿಚ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಮೂತಿ, ವಿಚ್ ಈಸ್ ಆಲ್ಸೋ ಲಾಟ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಹಾಗೆ ಇಬ್ಬರು ಮಾತಾಡಿಕೊಂಡು ಹಾಗೆ ಫೋನಲ್ಲಿ ನ್ಯೂಸ್ ನೋಡ್ತಿದ್ವಿ. ಈಗಂತೂ ಕರ್ನಾಟಕದಲ್ಲಿ ಕೇಳಂಗಿಲ್ಲ, ದಿನಕ್ಕೆ ಒಂದೊಂದು ಶಾಕಿಂಗ್ ಸರ್ಪ್ರೈಸಿಂಗ್ ನ್ಯೂಸ್ ಬರ್ತಿದೆ. ತುಂಬ ಬೇಜಾರಾಗುತ್ತೆ ಇಂಥ ನ್ಯೂಸ್ಗಳು ನೋಡಲಿಕ್ಕೆ. ಸೊ ಹಾಗೆ ಏನೋ ಮಾತಾಡ್ತಿದ್ವಿ ಅದ್ರ ಬಗ್ಗೆ, ಹಾಗಾಗಿ ಮ್ಯೂಟ್ ಮಾಡಿದೆ ಇಲ್ಲಿ. ಎಷ್ಟು ಕಲರ್ ಪಿಸ್ತಾ ಇದೆ. ಒಂದು ಸಿಪ್ ಕುಡಿ, ಒಂದು ಸಿಪ್ ಕುಡಿತೀನಿ. ಕುಡ್ದೆ ಇಲ್ಲಿಂದ ಕ್ವಾಂಟಿಟಿ ನಾನು ಸ್ಮೂತಿ ಕುಡಿದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಕ್ಕೆ ಹೋದೆ. ಬಿಕಾಸ್ ಆವಾಗಲೇ ಗೀಸರ್ ಆನ್ ಮಾಡಿರಲಿಲ್ಲ, ಮತ್ತು ತುಂಬ ಹಂಗ್ರಿ ಆಗೋಕ್ಕೆ ಶುರು ಆಗಿತ್ತು. ಅರೌಂಡ್ 10:30, 11 ಆಗಿತ್ತು ಟೈಮು. ಸೊ ಇದಾದಮೇಲೆ ನಾನಿಲ್ಲಿ ಏನೇನು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ಗೆ ಇವತ್ತು ಯೂಸ್ ಮಾಡ್ತಿದ್ದೀನೋ ಇದಿಷ್ಟು ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಈ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ನಂದು ಫಿಕ್ಸ್ಡ್ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ ಅಂತ ಏನೂ ಇಲ್ಲ. ಐ ಟ್ರೈ ಟು ಓನ್ಲಿ ಕೀಪ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಮೋಸ್ಟ್ ಆಫ್ ದ ಡೇಸ್. ಬಟ್ ಸ್ಕಿನ್ ಏನಾದರೂ ತುಂಬ ಡ್ರೈನೆಸ್ ಅನಿಸಿದ್ರೆ ಆರ್ ಇಫ್ ಇಟ್ ಈಸ್ ಆ್ಯಕ್ಟಿಂಗ್ ಅಪ್, ದೆನ್ ಐ ಆ್ಯಡ್ ಎ ಸೀರಮ್ಸ್. ಲೈಕ್ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಇನ್ ಡೀಟೇಲಾಗಿ ಹೇಳ್ತೀನಿ. ಬಟ್ ಇಲ್ಲಿ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಎಲ್ಲ 100% ಮೈ ಟ್ರಸ್ಟ್ ವರ್ತಿ ಪ್ರಾಡಕ್ಟ್. ಸೊ ನೀವು ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ತೊಗೋಬೋದು. ಸೊ 1-2 ನಿಮಿಷ ರಿಲ್ಯಾಕ್ಸ್ ಆಗುತ್ತೆ ಮಾರ್ನಿಂಗು. ಈ ಥರ ಎಲ್ಲ ಫ್ರೆಶ್ ಅಪ್ ಆಗಿ ಆಮೇಲೆ ಬಾಕಿ ಕೆಲಸ ಮಾಡೋಕ್ಕೆ ಹೋಗ್ತೀನಿ. ಸೊ ಯೂಶ್ವಲಿ ನಾನು ಏನೂ ಮೇಕಪ್ ಹಚ್ಕೊಳ್ಳಲ್ಲ. ಇಟ್ಸ್ ಮೋಸ್ಟ್ಲಿ ದ ಮಾಯ್ಶ್ಚರೈಸರ್, ಲಿಪ್ ಬಾಮ್, ಸನ್ಸ್ಕ್ರೀನ್ ಇಸ್ ಎ ಮಸ್ಟ್ ಅಂತಲೇ ಹೇಳ್ಬೋದು ನಾನು ಇದರಲ್ಲಿ. ಅರೌಂಡ್ 12 ಆಗಿತ್ತು. ನಾನು ಕೂಡ ರಾಗಿ ಪೊಂಗಲ್ ಹಾಗೆ ಆ್ಯಪಲ್ ತಿಂದು ಬೆಳಗ್ಗೆ ವಾಷಿಂಗ್ ಮಿಷಿನಲ್ಲಿ ಹಾಕಿದಂಥ ಬಟ್ಟೆನ ಒಣಗಾಕೋಣ ಅಂತ ಹೇಳಿ ಒಣಗಾಕ್ತಿದ್ದೆ. ಬಟ್ ಮಳೆ ಬರೋ ಥರ ಇತ್ತು ಕ್ಲೈಮೇಟ್ ಇವತ್ತು. ಅದಾದಮೇಲೆ ಭವ್ಯವ್ರನ್ನ ಮನೆಗೆ ಕರೆಸ್ಕೊಂಡಿದ್ದೆ. ಇವತ್ತು ಸ್ಟುಡಿಯೋಗೆ ಹೋಗಿಲ್ಲ ನಾನು. ಸೊ ಹಾಗೆ ಪ್ಲ್ಯಾನ್ ಆಫ್ ದ ಆ್ಯಕ್ಷನ್ ಫಾರ್ ವೀಕ್ನ ಡಿಸ್ಕಸ್ ಮಾಡಿ ಅದಾದಮೇಲೆ ಅವ್ರಿಗೆ ಸ್ವಲ್ಪ ಏನೋ ವರ್ಕ್ ಬಗ್ಗೆ ಹೇಳ್ಕೊಡೋದಿತ್ತು, ಅದು ಹೇಳ್ಕೊಡ್ತಿದ್ದೆ. ಸ್ವಲ್ಪ ವರ್ಕ್ ಎಡಿಟಿಂಗ್ ಮುಗಿಸ್ಕೊಂಡು ಆಲ್ಮೋಸ್ಟ್ 1:45, 2 ಆಗಿತ್ತು ಟೈಮು. ಸೊ ಅಡುಗೆ ಮಾಡೋಣ ಅಂತ ಹೇಳಿ ಒಂದು ಆನಿಯನ್ ಕಟ್ ಮಾಡಿದೆ. ಅದನ್ನೇ ಅರ್ಧ ರುಬ್ಬಕ್ಕೆ ಅರ್ಧ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಹೆಸರು ಕಾಳು ಮತ್ತು ಬೇಳೆ. ನೀವೇನಾದರೂ ಹೆಸರು ಕಾಳನ್ನ 1 ಅಥವಾ 2 ಗಂಟೆ ನೆನೆಸಿ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಬಟ್ ನನಗೆ ನೆನೆಸೋದು ಮರ್ತೋಗ್ಬಿಟ್ಟಿತ್ತು. ನಾನು ಸ್ಟ್ರೈಟ್ 10 ಮಿನಿಟ್ಸ್ ನೆನೆಸ್ಬಿಟ್ಟು ಅದನ್ನು ಹಾಕಿ ಹುರ್ಕೊತಿದ್ದೀನಿ. ಅದಾದಮೇಲೆ ನೀವು ಏನು ರುಬ್ಕೊಂಡಿದ್ವಿ ಕಾಯಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ ಹಾಕಿ ಆ ಮಸಾಲೆನ ಇದಕ್ಕೆ ಸ್ವಲ್ಪ ಸೇರಿಸ್ಕೊತಿದ್ದೀನಿ. ಕಾಳು ನೆನೆಸಿಲ್ಲ ಅಂದರೆ ಹುರ್ಕೊಳ್ಳೋ ಅವಶ್ಯಕತೆಯೂ ಏನು ಬರಲ್ಲ ನಿಮಗೆ. ಜಸ್ಟ್ ಬೀನ್ಸ್ ಹಾಕಿದ್ದಿಂದ್ರೆ ನಾನು ಹಾಗೆ ಫ್ರೈ ಮಾಡಿಕೊಂಡೆ. ಸೊ ನೆನೆಸಿದ್ರೆ ಕಾಳು ಜಸ್ಟ್ 1 ವಿಷಿಲ್ ಸಾಕು. ಕಾಳು ನೆನೆಸಿಲ್ಲ ಅಂದರೆ 1-2-3 ವಿಷಲ್ ಬೇಕು. ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ, ಚಪಾತಿ ಜೊತೆಗೆ. ನಾನು ಚಪಾತಿ ಮಾಡಿದ್ದೆ, ರೈಸ್ ಕೂಡ ಮಾಡಿದ್ದೆ.
ಹೋಮಿಗೆ ತರಿಸಿದ್ದ ಹಣ್ಣುಗಳು ತುಂಬ ಇತ್ತು. ಮೋಸಂಬಿ ಹಣ್ಣು ಮಾತ್ರ ನಮ್ಮಲ್ಲಿ ಬೇಗ ಖಾಲಿ ಆಗಲ್ಲ, ಹಾಗಾಗಿ ಮಳೆ ಬೇರೆ ಬರ್ತಿತ್ತಲ್ಲ, ಸೊ ಯಾಕೋ ಜ್ಯೂಸ್ ಕುಡಿಬೇಕನ್ನಿಸ್ತು. ಅದಕ್ಕೆ ಇದನ್ನೇ ಮೋಸಂಬಿನ ಜ್ಯೂಸ್ ಮಾಡೋಣ ಅಂತ ಹೇಳಿ ಮೋಸಂಬಿ ಜ್ಯೂಸ್ ಮಾಡಿಕೊಂಡು ಮಳೆ ಜೊತೆ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸಿಕ್ಕಾಬಟ್ಟೆ ಮಳೆ ಕಮ್ಮಿ ಆಗ್ತಾ ಇರಲಿಲ್ಲ. ನಮ್ಮ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನಾನು ಭವ್ಯ ಅರುಣ್ ಇದ್ವಿ ಮನೆಯಲ್ಲಿ. ಸೊ 3 ಜನ ಮೋಸಂಬಿ ಜ್ಯೂಸ್ ಬಾಲ್ಕನಿಗೆ ಹೋಗಿ ಕುಡಿತಿದ್ವಿ. ಸ್ವಲ್ಪ ಕಹಿ ಆಗಿತ್ತು, ಬಟ್ ಇಟ್ ವಾಸ್ ಮ್ಯಾನೇಜಬಲ್. ಬಿಯರ್ ಕುಡಿಯೋ ರೇಂಜಿಗೆ ಬಿಲ್ಡಪ್ಸ್ಗಳು ನಮ್ದು. ಮಳೇಲಿ ಮೋಸಂಬಿ ಜ್ಯೂಸ್ ಕುಡ್ಕೊಂಡು ಇನ್ನು ಕಹಿ ಅನಿಸ್ತಿಲ್ವಾ? ಎಲ್ಲ ಬಾಲ್ಕನಿಯಲ್ಲಿದ್ದೀವಿ. ಡಸ್ಟ್ಬಿನ್ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲರ ಮನೆಯಲ್ಲೂ ಡಸ್ಟ್ಬಿನ್ ಇರುತ್ತೆ ತಾನೇ? ಇರಲ್ಲ ನಮ್ಮ ಮನೆಯಲ್ಲಿ. ಫುಲ್ ಭವ್ಯನೂ ಸುಸ್ತಾಗಿದ್ದಾರೆ, ನಾನು ಸುಸ್ತಾಗಿದ್ದೀನಿ. ನಂಗೆ ಸಿಕ್ಕಾಪಟ್ಟೆ ತಲೆನೋವಿದೆ. ಇದು ಬಂದು ನಂದು ಲಾಸ್ಟ್ ಮೀಲ್ ಆಫ್ ದ ಡೇ ಅಟ್ 3:30. ಜ್ಯೂಸ್ ಕುಡ್ದಿದ್ದರಿಂದ ಇವತ್ತು ಸ್ವಲ್ಪ ಲೇಟಾಗಿ ಊಟ ಮಾಡ್ತಿದ್ದೀನಿ. ಹಾಯ್, ಊಟ ಮಾಡಿ ಅದಾದಮೇಲೆ ಸ್ವಲ್ಪ ಎಡಿಟಿಂಗ್ ಮಾಡಿ ತುಂಬ ತಲೆನೋವ್ತಿದೆ ಬೆಳಗ್ಗೆಯಿಂದ. ಸೊ ಐ ಥಾಟ್ ಐ ಗೆಟ್ ಮೈ ಹೇರ್ ಆಯಿಲ್ ಬಿಫೋರ್ ಐ ಗೋ ಟು ದ ವರ್ಕೌಟ್. ಎಸ್, ನಾನು ಸ್ವಲ್ಪ ಫ್ರೀ ಇದ್ದಾಗ ಐ ಗೋ ಟ್ವೈಸ್ ಫಾರ್ ಎ ವರ್ಕೌಟ್. ಅದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ರಿಲ್ಯಾಕ್ಸ್ ಮಾಡಿ ಆಮೇಲೆ ಹೋಗ್ತೀನಿ. ಇವತ್ತು ಗುರುವಾರ ಆಗಿದ್ದರಿಂದ ಸ್ಟುಡಿಯೋನಲ್ಲಿ ಬಾಬಾಗೆ ಅಲಂಕಾರ ಮಾಡಿ ಪೂಜೆ ಮಾಡಿದರು. 6:30 7:30 ತನಕ ಸಂಜೆ ವರ್ಕೌಟ್ ಇರುತ್ತೆ. ಸೊ ಅದು ಮುಗ್ದಾಗಿತ್ತು. ತಲೆ ಫುಲ್ ಎಣ್ಣೆ ಹಾಕ್ಕೊಂಡು ಹೋಗಿದ್ದೆ. ಯೂಶ್ವಲಿ ನಂಗೆ ಎಣ್ಣೆ ಇದ್ದರೆ ಆಗಲ್ಲ, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಗೋ ಫಾರ್ ಎ ವರ್ಕೌಟ್. ಐ ಡಿಡ್. ಹಾಯ್, ಇವಾಗ 8 ಗಂಟೆ ಆಗಿದೆ. ಈಗಷ್ಟೇ ಮನೆಗೆ ಬಂದೆ ವರ್ಕೌಟಿಂದ. ಈವ್ನಿಂಗ್ ಕೂಡ ವರ್ಕೌಟ್ ಹೋಗಿದ್ದೆ. ಸೊ ಅದಾದಮೇಲೆ ಐ ಆಮ್ ಫೀಲಿಂಗ್ ರಿಯಲಿ ತುಂಬ ಬ್ಯಾಡ್ ಹೆಡೇಕ್ ಇದೆ ನನಗೆ. ಬ್ಯಾಟ್ರಿ ಕೂಡ ಫೋನ್ದು ಲೋ ಇದೆ. ಸೊ ಐ ಥಾಟ್ ಐ ವಿಲ್ ಡೂ ದ ಔಟ್ರೋ ಆಫ್ ದ ವಿಡಿಯೋ ಆ್ಯಂಡ್ ಆಲ್ಸೋ ಟೆಲ್ ಯು ಗೈಸ್. ಸೊ ಮಧ್ಯಾಹ್ನ ಮಾಡಿರೋ ಗ್ರೇವಿ ಇರೋದ್ರಿಂದ ಅದಕ್ಕೆ 2 ಚಪಾತಿ ಮಾಡಿದ್ರೆ ಅರೌಂಡ್ ಊಟ ಆಗುತ್ತೆ. ನಂದು ಇಂಟಿಮೇಟ್ ಫಾಸ್ಟಿಂಗ್ ಸ್ಟಾರ್ಟ್ ಆಗಿದೆ ಅರೌಂಡ್ 4 o'clock-ಇಂದನೇ. ನಾನು ಲಾಸ್ಟ್ ಮೀಲ್ ಏನು ತಿಂದು ಅದೇ ಲಾಸ್ಟ್. ಇನ್ನು ನಾಳೆ ಮಾರ್ನಿಂಗ್ 10 o'clock ತನಕ ನಾನೇನು ತಿನ್ನಲ್ಲ. ಸೊ ಹೇರ್ ಆಯಿಲ್ ಹಚ್ಕೊಂಡಿದ್ದೀನಿ. ಸೊ ನಾಳೆ ಬೆಳಗ್ಗೆ ಸ್ನಾನ ಮಾಡ್ತೀನಿ. ಇವಾಗ ಹೆಡ್ಡೇಕ್ ಇರೋದ್ರಿಂದ ಈಗ ಮಾಡಲ್ಲ. ಯೂಶ್ವಲಿ ಆಯಿಲ್ ಹಚ್ಚಿ ನಾನು ಮೋರ್ ದೆನ್ 1 or 2 hours ಬಿಡಲ್ಲ. ಸೊ ಇದು so far if you have watched the video, thank you so much and please share the video. ಇಲ್ಲಿ ತನಕ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಸೊ ನನಗೂ ಗೊತ್ತಾಗುತ್ತೆ. ಆಲ್ಸೋ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟ. ವ್ಲಾಗ್ ಇಷ್ಟನಾ ಅಥವಾ ಹಾಲ್ ವಿಡಿಯೋ, ಮೇಕಪ್ ವಿಡಿಯೋ, ವಾಟ್ ಎವರ್ ಯುವರ್ ಡಿಮ್ಯಾಂಡ್. ಸೊ ಪ್ಲೀಸ್ ಮೆನ್ಷನ್ ಆನ್ ದ ಕಮೆಂಟ್ ಸೆಕ್ಷನ್. I shall see you with next video. Thank you so much. Take care. Bye bye. Good night.